ನಿಮ್ಮ ನೀಟ್ 2026 ಪರೀಕ್ಷೆ ಮೇ 3ರಂದು ಇದ್ದರೆ ಮುಂದಿನ 30 ದಿನಗಳು ನಿಮ್ಮ ರ್ಯಾಂಕ್ ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದರೆ ಈ ಸಮಯದಲ್ಲಿ ಹಲವಾರು ವಿದ್ಯಾರ್ಥಿಗಳು ಮಾಡುವ ದೊಡ್ಡ ತಪ್ಪು ಗೊತ್ತಾ? ಹೊಸ ಟಾಪಿಕ್ಸ್ ಓದಲು ಪ್ರಾರಂಭಿಸುವುದು. ಟಾಪರ್ಗಳ ಸ್ಟ್ರಾಟಜಿ ಬಹಳ ಸ್ಪಷ್ಟವಾಗಿದೆ. ಹೊಸ ಸಿಲೆಬಸ್ ಬೇಡ, ಕೇವಲ ರಿವಿಷನ್ ಮತ್ತು MCQ ಪ್ರಾಕ್ಟೀಸ್ ಮಾತ್ರ. ನಿಮ್ಮ 30 ದಿನಗಳನ್ನು 3 ಭಾಗಗಳಾಗಿ ಹಂಚಿಕೊಳ್ಳಿ. ಮೊದಲ 10 ದಿನ ಪೂರ್ಣ ಸಿಲೆಬಸ್, ಫಾಸ್ಟ್ ರಿವಿಷನ್ ಪ್ಲಸ್ ಪ್ರತಿದಿನ MCQS. ಮುಂದಿನ 10 ದಿನ ಪ್ರತಿ ಇನ್ನೊಂದು ದಿನ ಫುಲ್ ಲೆಂಗ್ತ್ ಮ್ಯಾಕ್ ಟೆಸ್ಟ್ ಪ್ಲಸ್ ಡೀಪ್ ಅನಾಲಿಸಿಸ್. ಕೊನೆಯ 10 ದಿನ ಕೇವಲ ವೀಕ್ ಏರಿಯಾ ದಿನ, ಕೇವಲ ವೀಕ್ ಏರಿಯಾಸ್ ಪ್ಲಸ್ ಫಾರ್ಮುಲಾ ರಿವಿಷನ್ ಪ್ಲಸ್ ಹಿಂದಿನ ವರ್ಷದ ಪ್ರಶ್ನೆಗಳು. ಬಯಾಲಜಿಯನ್ನು ಕನಿಷ್ಠ 3 ಬಾರಿ ರಿವೈಸ್ ಮಾಡಿ, NCERT ಲೈನ್ ಬೈ ಲೈನ್. ಫಿಸಿಕ್ಸ್ನಲ್ಲಿ ಫೋಕಸ್, ಫಾರ್ಮುಲಾ, PYQs ಮತ್ತು ನ್ಯೂಮೆರಿಕಲ್ಸ್. ಕೆಮಿಸ್ಟ್ರಿನಲ್ಲಿ NCERT ರಿಯಾಕ್ಷನ್ಸ್ ಮತ್ತು ಇನ್ಆರ್ಗ್ಯಾನಿಕ್ ಮೆಮೊರಿ ರಿವಿಷನ್. ಅತ್ಯಂತ ಮುಖ್ಯವಾದದ್ದು, ಪ್ರತಿ ಟೆಸ್ಟ್ ನಂತರ ಟೆಸ್ಟ್ ಬರೆಯುವುದಕ್ಕಿಂತ ಹೆಚ್ಚು ಸಮಯವನ್ನು ಅದರ ಅನಾಲಿಸಿಸ್ಗೆ ಕೊಡಿ. ಗಮನದಲ್ಲಿರಲಿ, ನೀವು ಎಷ್ಟು ಓದಿದ್ದೀರಿ ಅನ್ನೋದು ರ್ಯಾಂಕ್ ನಿರ್ಧರಿಸೋದಿಲ್ಲ, ನೀವು ಎಷ್ಟು ಚೆನ್ನಾಗಿ ರಿವೈಸ್ ಮಾಡಿದ್ದೀರಿ ಅನ್ನೋದು ಮುಖ್ಯ. ನಿಮಗೆ ನೀಟ್ ಕೌನ್ಸಿಲಿಂಗ್ ಮತ್ತು ಸ್ಟ್ರಾಟಜಿ ಬಗ್ಗೆ ಪರ್ಸನಲ್ ಗೈಡೆನ್ಸ್ ಬೇಕಾದರೆ ವಾಟ್ಸ್ಆ್ಯಪ್ ಮಾಡಿ 9353342687.